This is an indirect listening for me, the property. ಬಟ್ ಆವಾಗಿಂದ ಒಬ್ಬಳೇ ಕಷ್ಟಪಡ್ತೀವಿ. ಬಟ್ ಬೆಡ್ ಮಾತ್ರ ಹಿಂಗಾಗಿದೆ. ನೀನು ಮಾಡ್ತೀನಿ ಅಂದಿದ್ದೆಲ್ಲ ಬುಕ್ ಮಾಡ್ಬೇಡಂದಿಲ್ಲ. ನಿಜ ಆಗ್ತಿದ್ದಿಲ್ಲಪ್ಪ. ಬಿಗ್ ಡಿಸಿಷನ್ ಇನ್ ಮೈ ಲೈಫ್. ಡ್ರೀಮ್. ಅಲ್ಲಿ ಕ್ಲೀನಿಂಗ್ ನಡೀತಾ ಇದ್ರೆ ನಮ್ಮ ಅಮ್ಮ ಇಲ್ಲಿ ಆರಾಮಾಗಿ ಮಕ್ಕೊಂಡಿದ್ದಾರೆ. ನಾನು ಬೆಡ್ ತಗೊಂಡೆ, ಕ್ವೀನ್ ಸೈಜ್ ಬೆಡ್. ಮುಂಚೆ ಎಲ್ಲ ಸ್ವಲ್ಪ ಚಿಕ್ಕದಿತ್ತು, ಸೊ ಹಾಗಾಗಿ ನಾನು ಅರ್ಬನ್ ಕ್ಲಾಪ್ನ ಬುಕ್ ಮಾಡಿದೆ. ಕೆಲವೊಂದು ರೀಸನ್ಸ್ಗಳಿಂದ ವ್ಲಾಗ್ನ ಮಾಡೋಕೆ ಆಗಿರಲಿಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನಗಳಾದಮೇಲೆ, ಐ ಥಿಂಕ್ 1 or 2 months ಆಯಿತು ಅಂತ ಅನಿಸುತ್ತೆ. ಇಷ್ಟೊಂದು ದಿನಗಳಾದಮೇಲೆ ನಾನು ಮತ್ತೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಕೆಲವೊಂದು ರೀಸನ್ಸ್ಗಳಿಂದ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ವ್ಲಾಗಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ ಯಾಕೆ, ಏನಾಯಿತು, ಯಾಕೆ ಮಾಡಿರಲಿಲ್ಲ ಏನು ಅಂತ. ಬಟ್ ಟುಡೇ ತುಂಬ ದಿನಗಳಿಂದ ನಾನು ಮನೇಲಿ ಇರಲಿಲ್ಲ. ಮನೆಯೆಲ್ಲ ತುಂಬ ಹೊಲಸಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮ ಮಮ್ಮಿನ ಊರಿಂದ ಕರೆಸಿದೆ. ಹಾಗೆ ಕ್ಲೀನಿಂಗ್ ಎಲ್ಲ ಮಾಡಿಬಿಡೋಣ ಮನೆ ಅಂತ ಅನಿಸ್ತು. ಬಟ್ ಆಮೇಲೆ ನಂಗೆ ಅನಿಸಿದ್ದೇನೆಂದರೆ ನಮ್ಮ ಅಮ್ಮನ ಕೈಲಿ ನನ್ನ ಕೈಲೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅರ್ಬನ್ ಕ್ಲಾಪ್ನ ಬುಕ್ ಮಾಡಿದೆ. ಇವಾಗ ಅರ್ಬನ್ ಕ್ಲಾಪ್ ಅವರು ಆಲ್ರೆಡಿ ಬಂದುಬಿಟ್ಟಿದ್ದಾರೆ. 8 o'clock ಆ ಥರ ಆಗಿತ್ತು, ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಸೊ ಕ್ಲೀನಿಂಗ್ ಶುರು ಮಾಡಿದ್ದಾರೆ. ನಾನು ಅರ್ಬನ್ ಕ್ಲಾಪಲ್ಲಿ ಬುಕ್ ಮಾಡಿದ್ದು ಡೀಪ್ ಕ್ಲೀನಿಂಗ್, ಫುಲ್ ಹೌಸ್ ಫರ್ನಿಶ್ಡ್ ಅಂತ ಇತ್ತು, ಅದನ್ನು ಬುಕ್ ಮಾಡಿದ್ದೆ. ಹಾಗೆ ಐ ಟುಕ್ ಅಪ್ ಪ್ಲಾಟಿನಮ್ದು ಇದು ತೊಗೊಂಡಿದ್ದೆ. ಸೊ ಲೆಟ್ ಮಿ ಶೋ ಯು ಗೈಸ್. ಇವಾಗೆಲ್ಲ ಫಸ್ಟ್ ಕಿಚನ್ ಶುರು ಮಾಡಿದ್ದಾರೆ. ಸೊ ಕಿಚನ್ ಆದಮೇಲೆ ದೆನ್ ಬೇರೆ ಒಂದು ರೂಮ್ಸ್ ಏನಿದೆ ಅದು ಕ್ಲೀನ್ ಮಾಡ್ತಾರೆ. ಲೆಟ್ ಮಿ ಶೋ ಯು. हाय बोलो भैया मेरा ब्लॉग के लिए. ಸೊ ಇವಾಗ ಆಲ್ರೆಡಿ ಬಂದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ. ನಮ್ಮನೇನ ಅನ್ಸೋ ಥರ ಆಗಿದೆ, ಸಖತ್ ಕ್ಲೀನ್ ಆಗಿದೆ ಎಲ್ಲ. ಸೊ ಅಡುಗೆ ಮನೆ ಎಲ್ಲ ಏನು ಅಂತಂದರೆ ಅವರೇ ಎಲ್ಲ ತೆಗೆದುಬಿಟ್ಟು ಅವರೇ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅವರೇ ಜೋಡಿಸ್ಬಿಡ್ತಾರೆ. ಬೆಡ್ರೂಮು ಮತ್ತು ಹಾಲ್ ಆ ಥರದ್ದು ಏನಿದೆ, ಆ ವುಡ್ ವರ್ಕ್ ಅದರೊಳಗಡೆ ಏನಿದೆ ಅದನ್ನೆಲ್ಲ ನಾವೇ ತೆಗೆದಿಟ್ಟರೆ ಅವರು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಆಮೇಲೆ ನಾವೇ ಜೋಡಿಸ್ಕೋಬೇಕಾಗತ್ತೆ. ಬಿಕಾಸ್ ಈ ಒಂದು ಪ್ಯಾಕೇಜಲ್ಲಿ ಅಡುಗೆ ಮನೆ ಮಾತ್ರ ಕಂಪ್ಲೀಟಾಗಿ ಎಲ್ಲ ತೆಗೆದ್ಬಿಟ್ಟು ಮಾಡೋದಿರುತ್ತೆ. ಇದೆಲ್ಲ ಇವಾಗ ಎಲ್ಲ ತೆಗ್ದಿದ್ದೀನಿ. ಇದ್ರೊಳಗಡೆ ಇರೋದನ್ನ ಅದನ್ನೆಲ್ಲ ನಾನು ನಮ್ಮಮ್ಮ ಬಾಕ್ಸಲ್ಲೆಲ್ಲ ತುಂಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ಇದನ್ನೆಲ್ಲ ಅವ್ರು ಆರಾಮಾಗಿ ಕ್ಲೀನ್ ಮಾಡಿಬಿಡ್ತಾರೆ. ಬಟ್ ಮೇಲೆ ಇರೋದೆಲ್ಲ ಅವರೇ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಜೋಡಿಸ್ತಾರೆ ಅವರು. ಅಲ್ಲಿ ಕ್ಲೀನಿಂಗ್ ನಡೀತಾ ಇದ್ರೆ ನಮ್ಮಮ್ಮ ಇಲ್ಲಿ ಆರಾಮಾಗಿ ಮಕ್ಕೊಂಡಿದ್ದಾರೆ. ಏನು ಕ್ಲೀನಿಂಗ್ ಒಂದು ಕಳಿಸಿ ಮಲ್ಕೊಂಡಿಯಲ್ಲ? ಏನು ಮಾಡಿ, ನನ್ನ ಕೆಲಸ ಏನಿಲ್ಲ. ಆಮೇಲೆ ಅವರೆಲ್ಲ ಮುಗಿದ್ಮೇಲೆ ನನ್ನ ಕೆಲಸ ಕಾಲು ನಿಂತು ಸಾಕಾಯ್ತು. ಅವ್ರ ಮುಂದೆ ಏನು ನಿಂತ್ಕೊಳ್ಳೋದು. ಅವ್ರ ಪಾಪ ಕ್ಲೀನ್ ಮಾಡಕತ್ತಾರಲ್ಲ ಎಲ್ಲ, ನಾವೇನು ಹೇಳೋದು ಬೇಕಿಲ್ಲ. ಮಾಡ್ತಾರೆ ಪಾಪ, ಚೆಂದ ಕ್ಲೀನಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಓಕೆ, ವರ್ತ್. ಒಂದೇ ಸತಿ ಮಾಡಿಸ್ಬಿಟ್ರೆ ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಇವಾಗ ಇದನ್ನು ಎಲ್ಲ ಕ್ಲೀನ್ ಇದೆಲ್ಲ ತೆಗೆದ್ಬಿಟ್ಟಿದೆ. ಇವಾಗ ಇದೆಲ್ಲ ತೆಗೆದ್ಬಿಟ್ರೆ ಇದೆಲ್ಲ ಕ್ಲೀನ್ ಮಾಡ್ತಾರೆ. ಆ್ಯಕ್ಚುಲಿ ಇದ್ರ ಒಳಗಡೆ ಇರೋದನ್ನು ತೆಗಿಬೇಕು ಅಂದ್ಕೊಂಡ್ವಿ, ಬಟ್ ಬಟ್ಟೆ ಎಲ್ಲ ಜಾಸ್ತಿ ಇದೆ, ನಾವೇ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾಗ್ಬಿಟ್ಟಿದ್ದೀವಿ. ನೋಡೋಣ, ತಲೆ ಏನಾದರೂ ಸ್ವಲ್ಪ ಚೇಂಜ್ ಆಯಿತು ಅಂದರೆ ತೆಗೆದು ಕೊಟ್ಬಿಟ್ರೆ ಆಯಿತು. ಸೊ ಇವಾಗ ಮನೆ ಪರಿಸ್ಥಿತಿ ಹೀಗಿದೆ. ನಿಮಗೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ತೋರಿಸ್ತೀನಿ ಇನ್ನು ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಎಲ್ಲ ಕ್ಲೀನ್ ಆದಮೇಲೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. हाँ अकेले नहीं होगा, बहुत वेट है. अरे हो गया. ಆಗಲ್ಲ ಅಂದ್ರೆ ಏನೂ ಆಗಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕು. नहीं देखने का मेरे को पता है उधर क्या है. उधर का मेरे को पता है. उधर के तो बड़ा वो ही है, वो डेविल हाउस होता है ना. ನೀನು ಹಿಂದೆ ನೋಡಿಲ್ಲಲ್ಲ ಮಮ್ಮಿ ಯಾವತ್ತು? ಅಲ್ಲಿ ಹಿಂದೆ ಯಾವತ್ತು ನೋಡಿಲ್ಲಲ್ಲ? ನೋಡು, ಎಲ್ಲರೂ ಕ್ಲೀನ್ ಮಾಡ್ತಿದ್ರೆ ನಮ್ಮಮ್ಮ ನೋಡಿ. ನೀನು ಮಾಡ್ತೀನಿ ಅಂತಿದ್ದೆಲ್ಲ ಬುಕ್ ಮಾಡ್ಬೇಡಂದಿಲ್ಲ? ನಿಜ ಆಗ್ತಿದ್ದಿಲ್ಲಪ್ಪ. ನಾನವನಲ್ಲ. ಎಲ್ಲ ಕ್ಲೀನ್ ಮಾಡಿರಲ್ಲ. ಥ್ಯಾಂಕ್ಸ್. ನೀಟ್ ಮಾಡಿದ್ರಾ? ನಾವು ಇಷ್ಟೆಲ್ಲ ಮಾಡಕ್ ಆಗ್ತಿದ್ದೀನಿ. ಗೌತಮ್ ಭಯ್ಯಗೆ ಥ್ಯಾಂಕ್ಸ್ ಹೇಳು.
गौतम भाई थैंक यू सो मच ए तुम्हारा काम बहुत अच्छा है ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಬಾ ಅಪ್ಪ ನಮ್ದು ಕನ್ನಡ ಬ್ಲಾಗ್ ಮಮ್ಮಿ ಕನ್ನಡದಾಗ ಹೇಳು ನಿಮ್ ಕೆಲಸ ನೀಟ್ ಮಾಡ್ತೀರಿ ತುಂಬಾ ಚೆನ್ನಾಗಿ ಫೈನಲಿ ಎಲ್ಲ ಮುಗೀತು ಇವಾಗ ತಾನೇ ಅವರೆಲ್ಲರೂ ಹೋದರು ನಂಗೆ ನನ್ನ ಮನೆ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅದ್ರ ಹಾಗೆ ಬಿದ್ದು ಉಳ್ಳಾಡ್ಬಿಡೋಣ ಅನ್ನಿಸ್ತಿದೆ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು ನಾನು ಮುಂಚೆ ನಮ್ಮ ಮಮ್ಮಿಗೆ ಹೇಳಬೇಕಾದ್ರೆ ನನಗೆ ಭಯ ಆಗಿತ್ತು ತುಂಬ ಜಾಸ್ತಿ ತೊಗೊತಿದ್ದಾರೆ ನಾನು ಜಾಸ್ತಿ ಕೊಡ್ತಿದ್ದೀನಿ ಅಂತ ಎಲ್ಲ ಅನ್ನಿಸ್ತಾ ಇತ್ತು ಬಟ್ ಅವ್ರ ಕೆಲಸ ಎಲ್ಲ ಮಾಡಿದ್ದು ನೋಡಿದರೆ ಇಟ್ಸ್ ಕಂಪ್ಲೀಟ್ಲಿ ವರ್ತ್ ಇವಾಗ ಮೇನ್ ಟಾಸ್ಕ್ ಇವಾಗ ಏನಪ್ಪ ಅಂತಂದರೆ ಇಷ್ಟೊತ್ತವರೆಗೂ ನಮ್ದು ಏನೂ ಇರಲಿಲ್ಲ ಚೇರ್ ಮೇಲೆ ಕೂತ್ಕೊಂಡು ಅವ್ರನ್ನ ನೋಡೋದಷ್ಟೇ ಇತ್ತು ಇವಾಗ ಮೇನ್ ಟಾಸ್ಕ್ ಶುರು ಆಗುತ್ತೆ ನಾವೆಲ್ಲ ಇವಾಗ ಜೋಡಿಸ್ಬೇಕು ಬಿಕಾಸ್ ಎಲ್ಲ ತೆಗೆದು ಕೊಟ್ಬಿಟ್ಟಿದ್ವಿ ತೋರಿಸ್ತೀನಿ ನಾನು ಒಂದು ರೌಂಡ್ ಎಲ್ಲ ನಮ್ಮ ಮನೆ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಹಾಲು ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡಿದ್ರು ಕಂಪ್ಲೀಟಾಗಿ ಕೆಳಗಡೆ ಎಲ್ಲ ಸ್ಕ್ರಬ್ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದ್ರು ಇವಾಗ ಇದನ್ನೆಲ್ಲ ಅಲ್ಲಿ ಜೋಡಿಸ್ಕೋಬೇಕು ನಾವು ಆಮೇಲೆ ಇದು ನನ್ನ ಬೆಡ್ರೂಮ್ ಇದೆಲ್ಲ ಇವಾಗ ಜೋಡಿಸ್ಕೋಬೇಕು ಎಲ್ಲ ಕ್ಲೀನ್ ಮಾಡಿದ್ರು ಆಮೇಲೆ ಇದು ನನ್ನ ತಮ್ಮನ ರೂಮ್ ಆ್ಯಕ್ಚುಲಿ ನಾನು ಯಾವಾಗಲೂ ನನ್ನ ರೂಮನ್ನು ಮಾಡ್ಕೊತಾ ಇದ್ದೆ ನನ್ನ ತಮ್ಮನ ರೂಮ್ ಜಾಸ್ತಿ ಏನೂ ಕ್ಲೀನ್ ಮಾಡ್ತಿರ್ಲಿಲ್ಲ ಇವತ್ತು ಅವ್ನ ರೂಮ್ ಪೂರ್ತಿ ಎಲ್ಲ ಕ್ಲೀನ್ ಆಯಿತು ಆಮೇಲೆ ಬಾಲ್ಕನಿ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರು ನೋಡಿ ಇಟ್ಸ್ ವೆರಿ ನೈಸ್ ಆಮೇಲೆ ಅಡುಗೆ ಮನೆ ಇವಾಗ ನಾವೆಲ್ಲ ಅಡುಗೆ ಎಲ್ಲ ಮಾಡಿದ್ದೀವಿ ಮತ್ತು ಗಲೀಜ್ ಅನ್ನಿಸ್ತಾ ಇದೆ ಬಟ್ ಅದರ್ವೈಸ್ ದೇ ಡಿಡ್ ರಿಯಲಿ ಗ್ರೇಟ್ ಜಾಬ್ ಫುಲ್ ಈ ವಿಂಡೋಸ್ ಎಲ್ಲ ಹೊಸದಾಗಿ ಅನ್ನೋ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮೇಲ್ಗಡೆ ಎಲ್ಲ ತುಂಬ ಚೆಂದ ಕ್ಲೀನ್ ಮಾಡಿದ್ದಾರೆ 2000 years later ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ಇವತ್ತು ನನ್ನ ಬಟ್ಟೆ ಕ್ಲೀನಿಂಗ್ ನಡೀತಾ ಇದೆ ನಮ್ಮಮ್ಮ ಪಾಪ ಕೂತ್ಕೊಂಡು ಎಷ್ಟೊಂದೆಲ್ಲ ಬಟ್ಟೆ ಹಿಂಡಾಗ್ತಾ ಇದ್ದಾರೆ ನೋಡಿ ಮಮ್ಮಿ ಇಷ್ಟೆಲ್ಲ ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಫಂಕ್ಷನ್ ಉಟ್ಕೊಳ್ಳೋ ಬಟ್ಟೆಗಳು ಒಗೆಯೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕೈಯಲ್ಲೇ ಎಲ್ಲ ಹಿಂಡ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಬೆಡ್ ತೊಗೊಂಡೆ ಕ್ವೀನ್ ಸೈಜ್ ಬೆಡ್ಡು ಮುಂಚೆ ಎಲ್ಲ ಸ್ವಲ್ಪ ಚಿಕ್ತಿತ್ತು ಸೊ ನಿನ್ನೆ ಬೆಡ್ ಡೆಲಿವರಿ ಆಯಿತು ಒಂದು ಮ್ಯಾಟ್ರೆಸ್ ಕೂಡ ಎಲ್ಲ ಡೆಲಿವರಿ ಆಯಿತು ಇವಾಗ ಇನ್ನೂ ಎಲ್ಲ ಅರೇಂಜ್ ಮಾಡ್ಬೇಕು ನನ್ನ ರೂಮ್ನ ಫೈನಲ್ಲಾಗಿ ಎಲ್ಲ ಅರೇಂಜ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ ಆ್ಯಂಡ್ ವಾರ್ಡ್ರೋಬ್ ಬಟ್ಟೆಗಳು ಕೂಡ ಎಲ್ಲ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಇವತ್ತು ಡ್ರೆಸ್ಸಿಂಗ್ ಕನ್ನಡಿ ಎಲ್ಲ ರೆಡಿ ಮಾಡಬೇಕು ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ ಸೊ ಡ್ರೆಸ್ಸಿಂಗ್ ಕನ್ನಡಿ ಎಲ್ಲ ರೆಡಿ ಮಾಡಬೇಕು ಬಟ್ಟೆ ಎಲ್ಲ ಮಾಡಿಸಿಟ್ವಿ ಆ್ಯಕ್ಚುಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಮಾಡಿಲ್ಲ ಆ್ಯಂಡ್ ಮಮ್ಮಿ ಓಕೆ A few moments later ನಾನು ಒಬ್ಬಳೇ ಅವಾಗಿಂದನೂ ಕಷ್ಟಪಟ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಇದೆಲ್ಲ ನೋಡಿ ಇದೆಲ್ಲ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ನಮ್ಮ ಮಮ್ಮಿ ನೋಡಿ ಏನು ಮಾಡ್ತಿದ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿದ್ದೆ ಮಾಡ್ತಿದ್ದಾರೆ ಬಟ್ ಆವಾಗಿಂದ ಒಬ್ಬಳೇ ಕಷ್ಟಪಡ್ತಿದ್ದೀನಿ ಬಟ್ ಬೆಡ್ ಮಾತ್ರ ಹಿಂಗಾಗಿದೆ ಈ ಥರ ಆಗಿದೆ ನನ್ನ ಬೆಡ್ಡು ಇವಾಗ ಇದನ್ನೆಲ್ಲ ಹೆಂಗೆ ಸರಿ ಮಾಡಬೇಕು ಅನ್ನೋ ಒಂದು ಐಡಿಯಾನೂ ನನಗಿಲ್ಲ ಇವಾಗ ಆ್ಯಸ್ ಆಫ್ ನಾವು ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸೊ ಮೇಲೆ ಎಲ್ಲ ಸ್ವಲ್ಪ ಜಾಸ್ತಿ ವೇಸ್ಟ್ ಯಾವಾಗಲೂ ಬೇಡ ಅನ್ನೋ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿ ಎಲ್ಲ ನನ್ನ ನೇಲ್ ಪಾಲಿಶ್ ಸೆಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಇದರಲ್ಲೆಲ್ಲ ನನ್ನ ಸ್ಪೆಕ್ಸ್ ಇದೆ ಆಮೇಲೆ ನನ್ನ ಹೇರ್ ಡ್ರೈಯರ್ ಅದೆಲ್ಲ ಇದೆ ಇಲ್ಲಿ ಕೆಲವೊಂದು ಬಾಕ್ಸಸ್ ಎಕ್ಸ್ಟ್ರಾ ಬಾಕ್ಸಸ್ ನನ್ನ ಫೇಸ್ ಕಿಟ್ಸ್ ಎಲ್ಲ ಇದೆ ಐ ಆಮ್ ಕಮಿಂಗ್ ಟು ಸೆಕೆಂಡ್ ರೋ ಇಲ್ಲೆಲ್ಲ ನಂದು ಪರ್ಫ್ಯೂಮ್ಸ್ ಎಲ್ಲ ಇಟ್ಟಿದ್ದೀನಿ ಇದರಲ್ಲೆಲ್ಲ ನೀಟಾಗಿ ನನ್ನ ಜ್ಯುವೆಲರ್ಸ್ನ ಅಂದರೆ ಮದುವೆಗೆ ಫಂಕ್ಷನ್ಸ್ಗೆ ಅಥವಾ ಏನಾದರೂ ಹಾಕ್ಕೊಳ್ಳೋದು ಆ್ಯಂಟಿಕ್ ಎಲ್ಲ ಜ್ಯುವೆಲರ್ಸ್ನ ಇಲ್ಲಿ ಇಟ್ಟಿದ್ದೀನಿ ಅದು ಬಿಟ್ಟರೆ ಇಲ್ಲೆಲ್ಲ ನನ್ನ ಬೆಲ್ಟ್ಸ್ ಇಟ್ಟಿದ್ದೀನಿ ಆಮೇಲೆ ಇದು ನನ್ನ ಕಲರ್ ಲೆನ್ಸಸ್ ಬೆಲ್ಟ್ಸ್ ಆ್ಯಂಡ್ ಟಿಶ್ಯೂ ಪೇಪರ್ಸ್ ಆ್ಯಂಡ್ ಇದು ನನ್ನ ವಾಚ್ ಸೆಟ್ ಅಗೇನ್ ಆಮೇಲೆ ಇಲ್ಲಿ ನನ್ನ ಮೇಕಪ್ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಎಲ್ಲ ಮೇಕಪ್ ಐಟಮ್ಸ್ ಇದೆ ಸೊ ಇವಾಗ ಇಲ್ಲೆಲ್ಲ ನನ್ನ ಬ್ರಷಸ್ ಪೆನ್ಸಿಲ್ಸ್ ಅದೆಲ್ಲ ಅಲ್ಲಿಟ್ಟಿದ್ದೀನಿ ಸೊ ಇವಾಗ ಇಲ್ಲೆಲ್ಲ ನನ್ನ ಶಬಾಷ್ ಪವರ್ ಹೋಯ್ತು ಹಲೋ ಗೈಸ್ ಸೊ ಫೈನಲಿ ನನ್ನ ರೂಮ್ ಎಲ್ಲ ನೀಟಾಯಿತು ಸಖತ್ತಾಗಿ ಕಾಣಿಸ್ತಾ ಇದೆ ಇವಾಗ ನನ್ನ ರೂಮು ಹೆಂಗೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಸೊ ಫೈನಲಿ ಈ ಥರ ಕಾಣಿಸ್ತಾ ಇದೆ ಬೆಡ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಈ ಬೆಡ್ಡು ಮತ್ತು ನನ್ನ ಟಾಯ್ಸ್ ಎಲ್ಲ ರೆಡಿಯಾಗಿದೆ ಹೊಸ ಬೆಡ್ಶೀಟ್ ಕೂಡ ಹಾಕಿದೆ
ಇಲ್ಲೆಲ್ಲ ನನ್ನ ಟಾಯ್ಸ್ ಎಲ್ಲ ರೆಡಿ. ಆಮೇಲೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನೀಟಾಗಿ. ಎಲ್ಲ ಸೂಟ್ ಕೇಸ್ ಅದೆಲ್ಲ ನಾನು ಮೇಲ್ಗಡೆ ಇಲ್ಲಿ ಅರೇಂಜ್ ಮಾಡಿಬಿಟ್ಟೆ. ಆಮೇಲೆ ನನ್ನ ಡ್ರೆಸ್ಸಿಂಗ್ ಟೇಬಲ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ನನ್ನ ಡ್ರೆಸ್ಸಿಂಗ್ ಟೇಬಲ್ ಕೂಡ ರೆಡಿ ಆಗಿಬಿಟ್ಟಿದೆ. ಸೊ ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮೇನ್ ಟೈಮ್ ತೊಗೊಂಡಿದ್ದೇನಪ್ಪ ಅಂದರೆ ಇದು. ಸೊ ಇದೆಲ್ಲ ಡಿವೈಡ್ ಮಾಡಿಬಿಟ್ಟು ನಂಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಬಾಕ್ಸಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇದೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡೆ. ಆಲ್ಮೋಸ್ಟ್ ಇದೇ ಒಂದು ತ್ರೀ ಅವರ್ಸ್ಗೆ ಆಗೋಯಿತು. ಸೊ ಫೈನಲಿ ಈ ಥರ ರೆಡಿಯಾಗಿದೆ. ಇದಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ಅಂದರೆ ನಮ್ಮ ಮಮ್ಮಿ. ಮಾಡಿಲ್ಲ ಲಾಸ್ಟಿಗೆ ಬಂದರು ಒಂದು ಸ್ವಲ್ಪ. ನಾನು ಬಂದ್ಮೇಲೆ ಫೈನಲ್ ಕ್ಲಿಯರ್ ಆಗಿದ್ದು. ಹೌದು ಎಲ್ಲ ಕ್ರೆಡಿಟ್ ಅವರೇ, ನಾನೇನು ಮಾಡಿಲ್ಲ. ಮಾಡಿದ್ವಿ ಪಾಪ. ಇವಾಗ ಏನು ಮಮ್ಮಿ ಊಟಕ್ಕೆ? ಚಪಾತಿ ಮಾಡೋಣ, ಅನ್ನ ಮಾಡೋಣ, ಚಪಾತಿ ಮಾಡೋಣ ಬಾ. Seeking only direct buyer. ಸೀಕರ್ಣಿ. This is an indirect listening for me. The property measures 2,100 square feet and is a BDA property located at the northeast, final 25,000 per square feet. ಹಾಕ್ಬಿಟ್ಟನ ಒಮ್ಮೆ ಫುಲ್ಲು ನೋಡಿ ಇಂಗ್ಲೀಷು. ಸರಿ, ನಾನು ತುಂಬ ದಿನಗಳಾದಮೇಲೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೋಡೋಣ ಅದು ಯಾವ ಒಂದು ಲೆವೆಲಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಬಟ್ ತುಂಬ ದೃಢವಾಗಿ ಸರಿ ಅದನ್ನ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಅದು ಏನು ಅಂತ ನಿಮಗೆ ಸ್ಲೋ ಆಗಿ ಹೇಳ್ತೀನಿ, ಇವಾಗಲೇ ಹೇಳಲ್ಲ. ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಡಿಸಿಷನ್ ಇನ್ ಮೈ ಲೈಫ್. ಡ್ರೀಮ್ ಡಿಸಿಷನ್. ನನ್ನ ಒಂದು ತುಂಬ ವರ್ಷಗಳಿಂದ ಕಾಯ್ತಾ ಇರೋದು, ಕನಸು ಕಾಣ್ತಾ ಇರೋದು ಅದು ಈ ಸರಿ ಸಕ್ಸಸ್ ಮಾಡಲೇಬೇಕು. ಏನೇ ಆಗಲಿ ಸಕ್ಸಸ್ ಮಾಡಲೇಬೇಕು. ನೋಡೋಣ ಏನಾಗುತ್ತೆ ಅಂತ. Tomorrow. ಹೆಂಗೈತೆ ನಮ್ಮ ಪ್ಲೇಸು? ಮಸ್ತ್ ಐತಲ್ಲ ಪ್ಲೇಸ್? ಕಾಣಿಸಾಕತ್ತೀನಿ ನಾನು ಕಾಣಿಸಾಕತ್ತೀನಿ. ಸೊ ಇವಾಗ ನಾವು ಕಪೂರ್ ಕೆಫೆಗೆ ಬಂದಿದ್ದೀವಿ. ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ಕರ್ಕೊಂಡ್ಬಂದಿರೋದು ಇಲ್ಲಿ. ನೋಡಿ ಹೆಂಗೆ ತಿಂತಿದೆ ಇವಾಗ ಮಸಾಲ ಪಾಪಡ್. ಚೆನ್ನಾಗೈತಾ? ಸೊ ಪ್ಲೇಸ್ ನೋಡಿ ಸಕ್ಕತ್ತಾಗಿದೆ. ತುಂಬ ದಿನಗಳ ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡಿದ್ದೀನಿ. ಡೆಫಿನೆಟ್ಲಿ ಮುಂಚೆ ಎಲ್ಲ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಇವಾಗಲೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.